ಕರ್ನಾಟಕದಿಂದ ವಾರ್ಷಿಕವಾಗಿ 4,50,000 ಕೋಟಿ ತೆರಿಗೆ ಹೋಗ್ತದೆ ಕೇಂದ್ರ ಸರ್ಕಾರಕ್ಕೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು ಮತ್ತೆ ಅಲೋಕೇಶನ್ ಅಂತೇಳಿ ನಮಗೆ 60,000 ಕೋಟಿ ಮಾತ್ರ ಬರುತ್ತೆ ವಾಪಸ್ಸು. ಇದು ರೈತರಿಗೆ, ನಾವು ಹಳ್ಳಿನ ಬಡವ ರೈತರಿಗೆ ಮಾತಾಡಕ್ಕೆ ಅವಕಾಶ ಕೇಂದ್ರ ಸರ್ಕಾರ ಈಗ ಚಂದ್ರರೇ, ರಾಜ್ಯದಿಂದ ತೆರಿಗೆ ಕಟ್ಟಕ್ಕೆ ಮಾತ್ರ ನಾವಿರೋದ ಕನ್ನಡಿಗರು, ನಾವು ತೆರಿಗೆ ಕಟ್ಟಕ್ಕೆ ಮಾತ್ರ ಇರೋದು ಕನ್ನಡಿಗರು. ಕೇಂದ್ರ ಸರ್ಕಾರ ನಮ್ಮ ಜೇಬಳಿಗೆ ದುಡ್ಡು ಹಾಕಿ ಕೈ ಹಾಕಿ ದುಡ್ಡು ಲೂಟಿ ಮಾಡ್ತಾ ಇದೆಯಲ್ಲ, ಮಾಡ್ತಾ ಇದೆ. ಗುಜರಾತಿ ಉದ್ಯಮಿಗಳ ಗುಲಾಮಗಿರಿ ಮಾಡಕ್ಕೆ, ರಾಜ್ಯದ ಜನರ ದುಡ್ಡನ್ನು ತಗೊಂಡೋಗಿ ಗುಜರಾತಿ ಗುಲಾಮಗಿರಿ ಮಾಡಕ್ಕೆ, ನಮ್ಮ ಉದ್ಯಮಿಗಳ ಸಾಲ ಮನ್ನಾ ಮಾಡಕ್ಕೆ ಕೊಡ್ತೀರಿ ನೀವು. ರಾಜ್ಯದ ಜನತೆ ಹಣ ತಗೊಂಡ್ರೆ ಬಡವರು ಅಲ್ಲ ರೀ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತ ಕಾರ್ಮಿಕರಿಗೆ, ಜಮೀನಿಲ್ದವ್ರಿಗೆ ಇದು ಕಾಯ್ದೆ ತರ ಕೊಟ್ಟಿ ನೀವು ಏನೇ ಕೆಲಸ ಮಾಡ್ಕೊಳ್ಳಿ, ನೀವು ಬದ ಹಾಕೊಳ್ಳಿ, ನೀವು ಕಾಯ್ದೆ ತರ ಮಾಡಿ ಅವರ ಹಕ್ಕು ನಾವು ಕೊಟ್ಟಿದ್ದಾವು. ನಾವು ಇದು ಯಾರ ಯೋಜನೆ, ಯಾವುದೋ ಯೋಜನೆ, ಯಾವುದೋ ಫಲಾನುಭವಿ ಅಲ್ಲ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಲೂಟಿಕೋರ ಸರ್ಕಾರ ರೀ. ರಾಜ್ಯ ಬಿಜೆಪಿ ನಾಯಕರಿಗೆ ಆತ್ಮವಂಚನೆ, ಆತ್ಮಗೌರವ ಇಲ್ಲ. ತೆರಿಗೆ ಅಲ್ಲ, ನಮ್ಮ ತೆರಿಗೆ ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ, ಅನ್ಯಾಯ ಆಗ್ತಾ ಇದೆ ಅಲ್ಲ, ತೆರಿಗೆ ಅನ್ಯಾಯ ಆಗ್ತಾ ಇದೆ. ಏನ್ ಭಾಷೆ ರೀ? ಮೋದಿ ಬಗ್ಗೆ ದರೋಡೆಗರು, ಕಳ್ಳರು, ಸುಳ್ಳು, ರಾಜ್ಯವನ್ನ ಲೂಟಿ ಮಾಡಕ್ಕೆ ಅವ್ರ ಭಾಷೆ ನೋಡ್ರಿ. ನಾವು ಮಾತಾಡಕ್ಕೆ ಅವಕಾಶ ನಿಮ್ಮ ಪ್ರಧಾನಿಗಳು ಅವರು ನಿಮಗ್ ಮಾತ್ರ ಪ್ರಧಾನಿ ಅಲ್ಲ, ದೇಶಕ್ಕೆ ಪ್ರಧಾನಿ. ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ಮೋದಿ ಮೇಲ್ ಮಾತಾಡಿದ್ರೆ ಹುಳ ಬೀಳುತ್ತೆ, ಇನ್ನೊಂದಾಗುತ್ತೆ. ಮೋದಿ ಲೂಟಿಕೋರ ನಿಷ್ಕ್ರಿಯ ಗುಲಾಮಗಿರಿ ಮಾಡ್ತಾ ಇದ್ದೀರಾ. ನಾಗಪುರಕ್ಕೆ ಜೀತ ಮಾಡ್ತಾ ಇದ್ದೀರಾ, ನಾಗಪುರಕ್ಕೆ ಜೀತ ಮಾಡ್ತಾ ಇದ್ದೀರಾ ನೀವು. ಧೈರ್ಯವಾಗಿ ರೈತರ ಹಿತ, ಕನ್ನಡಿಗರ ಹಿತವನ್ನ ಬಲಿ ಕೊಡ್ತಾ ಇದ್ದೀರಾ ನೀವು. ಇದಕ್ಕೆ ಹೇಳಿದ್ದು ಈ ದಕ್ಷಿಣ ಭಾರತವನ್ನು ಲೂಟಿ ಮಾಡ್ತಿದ್ದೀರಾ ನೀವು. ಇದಕ್ಕೆ ಹೇಳಿದ್ದು ದಕ್ಷಿಣ ಭಾರತ ಆರ್ಥಿಕವಾಗಿ ಸ್ವತಂತ್ರ ಆಗಬೇಕು ಅಂತ, ದಕ್ಷಿಣ ಭಾರತ ಆರ್ಥಿಕವಾಗಿ ಸ್ವತಂತ್ರ ಆಗಬೇಕು ಅಂತ ಇದಕ್ಕೆ ಹೇಳ್ತಾ ಇದ್ದು. ಇದೇ ಬಿಜೆಪಿಯ ಗುಲಾಮಗಿರಿಗಳು, ನೀವು ಗುಲಾಮರು, ಬಿಜೆಪಿಯ ಗುಲಾಮರು. ಕೇವಲ ಜೀತ ಮಾಡಕ್ಕಿದ್ದೀರಾ ನೀವು, ಅಲ್ಲ ನೀವು ಟಾಪಿಕ್ ಮಾತಾಡಕ್ ಬಿಡ್ಬೇಕಲ್ಲ. ಬಿಜೆಪಿ ಹೋಗ್ತಾ ಇರೋ ಈ ಭಾಷೆ ಉಪಯೋಗಿಸಿ ನಮ್ಮನ್ನ ಪ್ರವೋಕ್ ಮಾಡಿದ್ರೆ ಇಬ್ರು ಕೇಳಿಸ್ಕೊಳ್ಳಿ, ಇಬ್ರು ಸರಿಯಾದ ಭಾಷೆಗಳನ್ನ ಬಳಸಿ ದಯವಿಟ್ಟು ಡೆಕೋರಮ್ ಮೇಂಟೈನ್ ಮಾಡಿ ಡಿಬೇಟ್ ನೋಡ್ರಿ. ಅದಕ್ಕೆ ಸಬ್ಜೆಕ್ಟ್ ಬಗ್ಗೆ ಮಾತಾಡಕ್ ಕೇಳಿ ಅವ್ರಿಗೆ. ಏನನ್ನ ಮಾತಾಡಿದ್ರೆ ರಾಜ್ಯದಲ್ಲಿ ನೋಡ್ರಿ, ರಾಜ್ಯಕ್ಕಾಗ ಅನ್ಯಾಯದ ಬಗ್ಗೆ ಮಾತಾಡೋ ಧೈರ್ಯ ಇಲ್ಲ, ತಾಕತ್ತಿಲ್ಲ ಬಿಜೆಪಿ. ರಾಜ್ಯ ಮುಳುಗಿಸಿದವರ ನೀವು, ದಿವಾಳಿ ಮಾಡುವವರ ನೀವು. 40% ಲೂಟಿ ಮಾಡಿದ್ರಿ ನೀವು ಅಫಿಷಿಯಲ್ ಆಗಿ. 12 ಜನ ಮಿನಿಸ್ಟ್ರುಗಳು ಪರಪ್ಪನಾಗ್ರಹ ನೋಡಿದ್ರಿ ನೀವು. ಚಂದ್ರಶೇಖರ್ ಅವರೇ, ಇಬ್ರು ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿ ಮಾಡ್ತಾ ಇರೋ ಸರ್ಕಾರ ಅಂತ ಹೇಳುವಂತ ನೀವು, ನಿಮಗೆ ಜನ ಅಧಿಕಾರ ಕೊಟ್ಟಾಗ ನೀವೇನು ಉದ್ಧಾರ ಮಾಡಿದ್ರಿ? ಏನು? ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ಇವಾಗ ನೀವಿಬ್ರದ್ದು ಮಾತುಗಳನ್ನ ನಾವು ತುಂಬಾ ಹೊತ್ತು ಕೇಳಿಸ್ಕೊಳ್ಳಿ. ನಿಮಗೆ ಅಧಿಕಾರ ಜನ ಕೊಟ್ಟಾಗ ನೀವೇನು ಉದ್ಧಾರ ಮಾಡಿದ್ರಿ? ನೀವು ಉದ್ಧಾರ ಮಾಡಿದ್ರೆ ಜನ ಯಾಕೆ ಇವತ್ತು ನಿಮ್ಮನ್ನ ಮೂಲೆ ಕೂರಿಸ್ತಾ ಇದ್ರು ರಾಜ್ಯದಲ್ಲಿ? ಒಂದು ಪ್ರಶ್ನೆ. ಕೇಂದ್ರ ಸರ್ಕಾರ ಒಂದು ತರ ಜನರ ರಕ್ತ ಹೀರ್ತಾ ಇದೆ, ಜನರ ಲೂಟಿ ಮಾಡ್ತಾ ಇದೆ. ರಾಜ್ಯ ಸರ್ಕಾರಗಳು ಏನ್ ಕಡಿಮೆ ಇಲ್ಲ, ರಾಜ್ಯ ಸರ್ಕಾರಗಳು ಜನರನ್ನ ಲೂಟಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಪರ ನೀವು, ರಾಜ್ಯ ಸರ್ಕಾರದ ಪರ ಆಡಳಿತ ಪಕ್ಷ. ಈ ರೀತಿ ಆಗ್ಬಿಟ್ರೆ ನಿಮ್ಮಿಬ್ರು ಹೋಗಕ್ ಹೇಳ್ತಿರಲ್ಲ, ನೀವಿಬ್ರು ಹೇಳ್ತಿರಲ್ಲ ಭಿಕ್ಷೆ ಬೇಡದು ಅದು ಇದು ಅಂತೆಲ್ಲ ಮಾತಾಡ್ತಿರಲ್ಲ. ನೀವೆಲ್ಲಾ ಪಕ್ಷಗಳು ಜನರ ಹತ್ರ ಭಿಕ್ಷೆ ಬೇಡಕ್ ಹೋಗ್ತಾ ಇರೋದು. ನೆಕ್ಸ್ಟ್ ಹೋಗ್ತಿರಲ್ಲ 2028ಕ್ಕೆ ಯಾವ ಮುಖ ಇಟ್ಕೊಂಡ್ರಿ ಹೋಗ್ತೀರಿ ನೀವಿಬ್ರು? ಒಂದ್ ನಿಮಿಷ, ಫಸ್ಟ್ ರಾಜ್ಯದ ಪರವಾಗಿ ಮಾತಾಡಿ.
ರಾಜ್ಯದ ಜನರ ಪರಿಸ್ಥಿತಿ ಬಗ್ಗೆ ಮಾತಾಡೋಣ ಫಸ್ಟ್. ಹೌದು. ಅಂಡ್ ನೀವು ಒಂದ್ ನಿಮಿಷ ಇನ್ನೊಂದು ಹೇಳ್ತೀನಿ, ಯಾವ ಸರ್ಕಾರಗಳು ಸರಿ ಅಂತ ಹೇಳ್ತಿಲ್ಲ. ಮಾಧ್ಯಮ ಅಂತಂದಾಗ ಆಡಳಿತ ಪಕ್ಷದ ವಿರೋಧ ಪಕ್ಷವಾಗಿ ನಿಮ್ಗಿಂತ ಹೆಚ್ಚು ಕಿವಿ ಹಿಂಡೋ ಕೆಲಸ ನಾವು ಮಾಡ್ತೀವಿ ಚಂದ್ರಶೇಖರ್ ಅವರೇ. ಅಟ್ ದ ಸೇಮ್ ಟೈಮ್ ನೀವ್ ಏನ್ ಮಾತಾಡ್ತಿದ್ದೀರಾ 60-40 ಅಂತ ವಿಚಾರಗಳಿರ್ಬಹುದು. ಇನ್ನೊಂದ್ ಏನೋ ಹೇಳಿದ್ರಿ ನೀವು, ಅಧಿಕಾರ ವಿಕೇಂದ್ರೀಕರಣ. ಅಲ್ಲಲ್ಲ, ನೀವು ಏನ್ ಹೇಳಿದ್ರಿ ಅಂದ್ರೆ ಕೆಲಸ ಕೇಂದ್ರ ಸರ್ಕಾರ ಇದು ತೀರ್ಮಾನ ಮಾಡೋದಲ್ಲ ಅದು. ಒಂದ್ ನಿಮಿಷ, ನಾನು ಇನ್ನೊಂದು ಗ್ರಾಮ ಪಂಚಾಯತಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ತೀರ್ಮಾನ ಅವ್ರು ಮಾಡೋದಲ್ಲ ನಿರ್ದೇಶನ ಕೆಲ್ಸವನ್ನ. ಕೊಡ್ತಾರೆ ಇವಾಗ. ನಿಮ್ಗೆ ಹಂಗಿತ್ತು. ಈಗ್ಲೂ ಹಾಗೇನೆ ಕೆಲಸ ಇಲ್ಲ ಅಂದ್ರೂ ಕೂಡ ನಿಮ್ಮ ಹೊಲಕ್ಕೆ ನೀವು ಬದ ಹಾಕೊಂಡ್ರೆ ನಿಮ್ಗೆ ದುಡ್ಡು ಕೊಡ್ತಾರೆ. ಅದು ಹಕ್ಕು. ಗ್ರಾಮೀಣ ಅದು ಮಟ್ಟದಲ್ಲಿ ಹಕ್ಕು ಕೊಟ್ಟಿದ್ದು ನಾವು. ಈಗ್ಲೂ ಗ್ರಾಮ ಪಂಚಾಯತಿ ಆ ಹಕ್ಕು ಕೊಡ್ತಾ ಇಲ್ಲ ನೀವೀಗ. ನಾವು ಕೆಲಸ ಕೊಟ್ಟಿಲ್ಲ ಅಂದ್ರೆ 100 ದಿನ ಕೂಲಿ ಕೊಡ್ಬೇಕು. ಅದು ಹಕ್ಕು ಕೊಟ್ಟಿದ್ವಿ ನಾವು. ಅದು ಕಾಯ್ದೆ. ಇದು ಆ ರೀತಿ ಇಲ್ಲ, ಇದು ಆ ರೀತಿ ಇಲ್ಲ. ಈಗ ಇಲ್ಲ ಅಂತ ಹೇಳಿ, ಈಗ ಫಸ್ಟ್ ಆಫ್ ಆಲ್ ಕೆಲಸ ಇಲ್ಲ ಅಂದ್ರೂ ಕೂಲಿ ಕೊಡುವಂತ ವ್ಯವಸ್ಥೆ ಇದೆ. ಈಗಲೂ ಇದೆ. ಅದನ್ನ ನೀವು ಕೇಳಿಸ್ಕೊಂತ ಇಲ್ಲ. ಮುಂಚೆ ಯಾವ ರೀತಿ ಗ್ರಾಮ ಪಂಚಾಯತಿಗೆ ಅರ್ಜಿ ಹೋಗ್ತಾ ಇತ್ತು ಅಥವಾ ವಾರ್ಡ್ಗೆ ಅರ್ಜಿ ಹೋಗ್ತಾ ಇತ್ತು, ಈಗಲೂ ಕೂಡ ಗ್ರಾಮ ಪಂಚಾಯತಿಗೆ ಅರ್ಜಿ ಹೋಗುತ್ತೆ, ವಾರ್ಡ್ಗೆ ಅರ್ಜಿ ಹೋಗುತ್ತೆ. ತೀರ್ಮಾನ ತಗೊಳ್ಳೋದು ಕೂಡ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲೇ ತೀರ್ಮಾನ ಮಾಡೋದು. ಮತ್ತೆ ಎಲ್ಲವೂ ಹಂಗೆ ಇದ್ಮೇಲೆ if everything was same, what was the necessity to change everything? ಕೆಲಸವನ್ನ ಪರ್ಮನೆಂಟ್ ಪ್ರಾಜೆಕ್ಟ್ ಗಳಿಗೆ ಕೆರೆ ಮಾಡ್ಕೊಳ್ಳಿ, ಹಳ್ಳಿಗೆ ರಸ್ತೆ ಮಾಡ್ಕೊಳ್ಳಿ, ಕಾಂಕ್ರೀಟ್ ರಸ್ತೆ ಅವ್ರು ನೀವು ತೀರ್ಮಾನ ಕೆಲಸ ಮಾಡ್ಬೋದಾಗಿತ್ತಲ್ಲ. ಕೆಲಸ ಅವ್ರು ತೀರ್ಮಾನ ಮಾಡ್ತಾರೆ. ಯಾವ ಕೆಲಸ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. It is very simple. If everything is same, then what was the necessary to bring the changes? ಎವ್ರಿಥಿಂಗ್ ಸೇಮ್ ಅಲ್ಲ. 100-120 ಚೇಂಜ್ ಆಯ್ತು. ಅದನ್ನೇ ಹೇಳಿದ್ದು. ಹಿಂದೆಯಿಂದ ಚೇಂಜ್ ಆಗ್ತಾ ಬಂತಾರೆ. 1983ರಿಂದ ಏನೇನು ಬದಲಾವಣೆಗಳಿದೆ ಅದನ್ನೇ ಹೇಳ್ತೀವಿ. ಬದಲಾವಣೆಗಳಾಗಿರೋದನ್ನೇ 100-125 ದಿವಸ ಆಯ್ತು. ಗ್ರಾಮ ರಾಜ್ಯ ಸರ್ಕಾರಗಳು ರಾಜ್ಯಗಳಿರೋದು ಬರೀ ತೆರಿಗೆ ಕೊಡೋಕಷ್ಟೇ. ರಾಜ್ಯಗಳು ಬರೀ ತೆರಿಗೆ ಕೊಡೋಕಷ್ಟೇ. ನಿಮ್ಮ ಎಷ್ಟು ಜನ ಸಂಸದರು ಹೋಗಿ ರಾಜ್ಯದ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಹೇಳ್ತೀರಾ? 100% ಅದಕ್ಕೆ ಮತ್ತೆ ಗೆಲ್ಲಿಸ್ತಿರೋದ್ರಿ. ಎಲ್ಲ ಸಂಸತ್ ಯಾಕೆ ಹೇಳಿ? ಯಾವ ಸಂಸತ್ ಗೆದ್ದಿದ್ದಾರಾ? 2-3 ಪದೇ ಯಾಕೆ ಅಭಿವೃದ್ಧಿ ಮೇಲೆ ಮಾತಾಡೋದ್ರಿ. ಅಭಿವೃದ್ಧಿ ಮಾತಾಡೋದ್ರಿ. ಸಂಸದರು ಕೆಲಸ ಮಾಡಿರೋದಕ್ಕೆ ಪದೇ ಗೆಲ್ಲಿಸ್ತಿದ್ದಾರೆ. ಶಾಸಕರು ವೇಸ್ಟ್ ಬಾಡಿಗಳು ಅದಕ್ಕೆ ಸೋಲ್ಸಿದ್ದಾರೆ ಅಂತ ಹೇಳ್ತೀರಾ ನೀವು? ಶಾಸಕರು ಪದೇ ಗೆದ್ಬಿಟ್ಟು ಬರ್ತಾ ಇದ್ದಾರೆ ನೋಡಿ. ಹಾಗಾದ್ರೆ ಸಿದ್ದರಾಮಯ್ಯ ಯಾಕೆ ಸೋತ್ರು 2018ರಲ್ಲಿ? ಸಿದ್ದರಾಮಯ್ಯ ಯಾಕೆ ಸೋತ್ರು ನೋಡಿ? ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಸೋಲೋದು ಕೆಲವು ವಿಚಾರಗಳ ಮೇಲೆ ಹೊರಟೋಗಿರ್ತದೆ. ಆದ್ರೆ ನೀವೆಲ್ಲರೂ ನಿಮ್ಮ ಶಾಸಕರೆಲ್ಲ ಕೆಲಸ ಮಾಡಿದ್ರೆ ಬಿಜೆಪಿ ಗೆದ್ಕೊಂಡು ಬರ್ಬೇಕಾಗಿತ್ತಲ್ಲ. ಎಲೆಕ್ಷನ್ ಗೆಲುವು ಹಾಗಾದ್ರೆ ಮತ್ತೆ ಇವರು ಅಮೇಠಿ ಸೋತಿದ್ರಲ್ಲ, ಮತ್ತೆ ರಾಜಕಾರಣ ಇವರು ರಾಹುಲ್ ಗಾಂಧಿ ರಾಜಕಾರಣದಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ. ಪಕ್ಷದ ವೈಫಲ್ಯ ಅದನ್ನ ಹೇಳ್ತಾ ಇರೋದು. ಚುನಾವಣೆಗಳು ಎಲ್ಲದಕ್ಕೂ ಚುನಾವಣೆಗೆ ಟ್ಯಾಗ್ ಮಾಡಬೇಡಿ ನೀವು. ನಾವು ಈ ಸ್ಕೀಮ್ ಬಗ್ಗೆ ಮಾತಾಡ್ಬೇಕಾರೆ ಇವತ್ತಿನ ಘಟನೆ ನಾನು ಹೇಳಿದ್ನಲ್ಲ, ಮನ್ರೇಗಾ ವಿಚಾರಕ್ಕೆ ಹೋದ್ರೆ ಅದು ಬಹಳಷ್ಟು ವಿಚಾರಗಳಿಗೆ ಹೋಗ್ಬೇಕಾಗತ್ತೆ. ಮನ್ರೇಗಾ ಇಂದನೇ ಅಂದ್ರೆ ಮಾಡಿಫೈ ಮಾಡಬಹುದಾಗಿತ್ತು. ಇಲ್ಲಿ ಬಂದಿರೋದು ಪ್ರಮುಖ ಇವತ್ತು ಏನಾಯ್ತು ಸೆಷನ್ ಅಲ್ಲಿ ಅಂತ ಹೇಳಿದ್ರೆ, ಮನ್ರೇಗಾ ವಿಚಾರ ಬಿಟ್ಟೇ ಬಿಟ್ರು. ಇಲ್ಲಿ ರಾಜ್ಯಪಾಲರು ಭಾಷಣ ಮಾಡ್ಲಿಲ್ಲ, ರಾಜ್ಯಪಾಲರು ಎದ್ದು ಹೋದ್ರು, ರಾಜ್ಯಪಾಲರು ನಾವ್ ಹೇಳ್ದಂಗೆ ಓದ್ಲಿಲ್ಲ, ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು. ಇನ್ ಕೇಸ್ ಸ್ಟೇಟ್ ಗವರ್ನಮೆಂಟ್ ಇದರ ವಿರುದ್ಧ ಏನಾದ್ರೂ ಕೋರ್ಟ್ಗೆ ಹೋಗಬಹುದಾ? ಹೋದ್ರೆ ಏನಾಗ್ಬೋದು ಕಾನೂನಾತ್ಮಕವಾಗಿ ನಾವು ಯೋಚನೆ ಮಾಡೋದಾದ್ರೆ ಇವತ್ತಿನ ಸನ್ನಿವೇಶನ ಎರಡು ಕಡೆನೂ ಕೂಡ, ಸರ್ಕಾರದ ಕಡೆ ಮತ್ತು ಗವರ್ನರ್ ಅವ್ರ ಕಡೆ ಕೂಡ ಒಂದು ಮೆಚ್ಯೂರಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು. ನಂಬರ್ 1, ಗವರ್ನರ್ ಅವರು ಒಂದು ಆಪ್ಷನನ್ನು ಕೊಡ್ತಾರೆ. ನೋಡಪ್ಪ, ಕೆಲವು ಪ್ಯಾರಾಗ್ರಾಫ್ಸ್ ನಮಗೆ ಸಮಸ್ಯೆ ಇದೆ, ಅದು ತುಂಬ ಕಠಿಣವಾಗಿದೆ, ಅದನ್ನು ನನ್ನ ಬಾಯಲ್ಲಿ ರಾಜ್ಯದ ಜನತೆಗೆ ಹೇಳಿಸುವಂಥ ಅವಶ್ಯಕತೆ ಇರಲ್ಲ. ನಿಮಗೆ ಬೇಕಾದ್ರೆ ಪ್ರೊಟೆಸ್ಟ್ ನೀವು ಮಾಡ್ಕೊಳ್ಳಿ, ಬಟ್ ನನಗೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯದ ಯೋಜನೆಗಳಿಗೆ ಏನಿದೆ ಅದ್ರ ಬಗ್ಗೆ ಹೇಳಿ ಅಂತ ಆಪ್ಷನ್ ಕೊಟ್ಟರು. ಅದನ್ನು ರಾಜ್ಯ ಸರ್ಕಾರ ಮೋಡಿಫೈ ಮಾಡ್ಬೋದಿತ್ತು, ಚೇಂಜನ್ನು ಮಾಡ್ಬೋದಿತ್ತು, ಮಾಡಲಿಲ್ಲ. ಸೊ ಗವರ್ನರ್ ವಾಸ್ ಫೋರ್ಸ್ಡ್. ಬಟ್ ಆರ್ಟಿಕಲ್ 176 ಏನು ಹೇಳುತ್ತೆ? ಹಿ ಶಾಲ್ ಅಡ್ರೆಸ್ ಅಂತಿದೆ. ನಾನು ಡ್ಯೂಟಿ, ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ನಾನು ಮಾಡಬೇಕು, ಬಂದರು. ಸೊ ಹಾಗಾಗಿ ಸರ್ಕಾರ ಕಡೆಯಿಂದ ಯಾವಾಗ ಮೋಡಿಫೈ ಮಾಡಿಲ್ಲ, ಪ್ಯಾರಾಗ್ರಾಫ್ ತುಂಬ ಕಠಿಣವಾಗಿ ಹಾಕಿದ್ರು, ಗವರ್ನರ್ ಹ್ಯಾಡ್ ನೋ ಆಪ್ಷನ್. ದಿಸ್ ಈಸ್ ಆನ್ ದ ಪಾರ್ಟ್ ಆಫ್ ದಿ ಗವರ್ನರ್. ನಾವು ಲೆಟ್ಸ್ ಕಮ್ ಟು ದ ಗವರ್ನರ್ಸ್ ರೂಲ್. ಗವರ್ನರ್ ಅವ್ರಿಗೆ ಏನು ಆಪ್ಷನ್ ಇತ್ತು? ಇವನ್ ತಮಿಳುನಾಡಿನ ಗವರ್ನರ್ ರವಿ ಅವರು ಕೂಡ ಹಾಗೆ ಮಾಡಿದ್ರು. ಅವರು ಬಂದಾಗ ಕೂಡ ಕೆಲವು ಕಾಂಟ್ರವರ್ಷಿಯಲ್ ಪ್ಯಾರಾಗ್ರಾಫ್ನ ಸ್ಕಿಪ್ ಮಾಡಿ ಅವರೆಲ್ಲವನ್ನು ಓದ್ಬೋದಿತ್ತು. ಗವರ್ನರ್ ಕೂಡ ರೆಡ್ ಇಟ್. ಹೌದು, ನನಗೆ ಬೇಕಾಗಿರೋದು 5 to 11 ಪ್ಯಾರಾಗ್ರಾಫ್ ಸರಿ ಇಲ್ಲ, ಮಿಕ್ಕಿದ ಪ್ಯಾರಾಗ್ರಾಫ್ ಚೆನ್ನಾಗಿದೆಯಲ್ಲ. ಐ ಆಮ್ ಎ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಆದರೂ ಕೂಡ ಐ ಆಮ್ ಎ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ. ಕರ್ನಾಟಕದ ರಾಜ್ಯ ಜನತೆ ನಾನು ನೋಡ್ತಿದ್ದಾರೆ. ಜನತೆಗೋಸ್ಕರ ಇರುವಂಥ ಒಳ್ಳೆ ಯೋಜನೆಗಳ ಬಗ್ಗೆ ನಾನು ಮಾತಾಡೋಣ. ಹೌದು, ಈ ಪ್ಯಾರಾಗ್ರಾಫ್ ಸರಿ ಇಲ್ಲ, ಬೇಡ, ವಿಲ್ ಡಿಲೀಟ್ ಇಟ್ ಅಂಥೇಳಿ ಅವರು ಒಂದು ಸದ್ಭಾವನೆಯಿಂದ ಬೇರೆ ಪ್ಯಾರಾಗ್ರಾಫ್ಗಳನ್ನೆಲ್ಲ ಓದ್ಬಿಟ್ಟು ಆಮೇಲೆ ಕೈ ಮುಗಿದು ಹೋಗಿದ್ರೆ ಖಂಡಿತ ಅವ್ರ ರೆಸ್ಪೆಕ್ಟ್ ಜಾಸ್ತಿ ಆಗ್ತಿತ್ತು. ಹಾಗಾಗಿ ಎಲ್ಲೋ ಗವರ್ನರ್ ಅವರು ಕೂಡ ಬೇಡ, ನಾನು ಹೇಳಿದ್ದು ನೀವು ಕೇಳಿಲ್ಲ, ನಾನು ಕೂಡ ನಿಮ್ಮ ಮಾತು ಕೇಳೋದಿಲ್ಲ ಅಂತೇಳಿ ಅವರು ಹಠಕ್ಕೆ ಬಿದ್ದರು. ಸರ್ಕಾರ ಕೂಡ ಹಠಕ್ಕೆ ಬಿತ್ತು. ಅದಾದ ನಂತರ ನಡೆದಂಥ ಕಾಂಟ್ಯಾಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಯಿತು, ಗವರ್ನರ್ ಅವರು ಮುಗಿಸ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಮೇಡಮ್ ಒಂದು ಅರ್ಥ ಆಗ್ತಿಲ್ಲ. ನಾವು ಹೋಗಿ ಗವರ್ನರ್ ಅಡ್ಡ ಹಾಕಿದ್ರು ಕೂಡ ಅವ್ರು ಬಂದು ಓದ್ತಾರ? ಇಸ್ ಇಟ್ ವೈಬಲ್?
ಒಂದು ಪಕ್ಷ ಒಂದ್ ವೆರಿ ಸಿಂಪಲ್, ನಿನ್ನೆ ಹೋಗಿ ಲೋಕಭವನಕ್ಕೆ ಹೋಗಿ ಮನವಿ ಮಾಡಿದ ಮೇಲೆ ಬಂದ ಮೇಲೆ ಅವ್ರು ಓದ್ದೇ ಇದ್ದವರು ಅಡ್ಡ ಹಾಕಿದ್ರೆ ಓದ್ತಾರೆ. ಬಟ್ ಆದ್ರೆ ಜನ ಹೋರಾಟ ಮಾಡ್ಬೇಕಾಗುತ್ತೆ. ಇದು ರಾಜ್ಯಕ್ಕೆ ಮಾಡಿರೋ ಅಪಮಾನ. ಜನ ಹೋರಾಟ ಮಾಡ್ಬೇಕಾಗುತ್ತೆ. ಅದು ಬಿಜೆಪಿಯ ಪ್ರಚಾರಕ ಅಲ್ಲ, ಅವರು ಸಂವಿಧಾನದ ರಕ್ಷಕ ಆದಂತವರು ತಮ್ಮ ಹೊಣೆಗಾರಿಕೆಯಿಂದ ಪಲಾಯನ ಮಾಡ್ತಾ ಇರ್ಬೇಕಾದ್ರೆ ಹೋರಾಟವನ್ನೇ ಹಾಗಾಗಿ ರಾಜ್ಯ ಸರ್ಕಾರ ಮುಂದೆ ತಾವು ಹೇಳ್ದಂಗೆ ಆಪ್ಷನ್ ಏನಿದೆ, ಖಂಡಿತವಾಗ್ಲೂ ಗವರ್ನರ್ ಅವರ ನಡೆ, ಅವರು ಸೈಲೆಂಟಾಗಿ ಹೋದ್ಮೇಲೆ ಇವರು ಆರಾಮಾಗಿ ಕೈ ಮುಗಿದು ಕೂತು, ಹೌದು ನಾವು ಮರ್ಯಾದೆಯಿಂದ ಗೌರವ ಕರೆದಿದ್ದೀವಿ, ಅವರು ಓದಲಿಲ್ಲ, ಆಯಿತು, ಅಸೆಂಬ್ಲಿಲಿ ಕೂತ್ಕೊಂಡು ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ದೇ ಕುಡ್ ಕಂಟಿನ್ಯೂಡ್ ಆ್ಯಂಡ್ ಸ್ಟ್ರಾಂಗ್ಲಿ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಬಹುದು. ವೆದರ್ ದಿ ಆಕ್ಷನ್ ಆಫ್ ದಿ ಗವರ್ನರ್ ಇನ್ ನಾಟ್ ರೀಡಿಂಗ್ ದಿ ಸ್ಪೀಚ್ ಆಫ್ ದಿ ಸ್ಟೇಟ್ ತಯಾರು ಮಾಡಿರುವಂಥ ಸ್ಪೀಚ್ನ ಓದದೇ ಇರುವಂಥದ್ದು, ಇಟ್ ಈಸ್ ಅ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. Members cannot insist governor to read full speech. ಖಂಡಿತ. ಆಮೇಲೆ ಬಟ್ ನಮ್ದೊಂದು ಪಾರ್ಲಿಮೆಂಟರಿ ಕನ್ವೆನ್ಷನ್ ಇದೆ. ಚಂದ್ರಶೇಖರ್ ಅವರೇ, ನಾನು ಆಗ್ಲಿಂದ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ, ಪ್ಲೀಸ್. ಮುಗಿಸ್ತೀನಿ ಸರ್. ಹಾಗಾಗಿ ನಮಗೆ ನ್ಯಾಯಾಲಯಗಳಿದೆ, ವೆದರ್ ಇಟ್ ಈಸ್ ಮನ್ರೇಗಾ ಆರ್ ವೆದರ್ ಇಟ್ ಈಸ್ ಬಿ ರಾಮ್ಜಿ ಆರ್ ಈವನ್ ದ ಕಾಂಡಕ್ಟ್ ಆಫ್ ಗವರ್ನರ್, ಈವನ್ ವೆಸ್ಟ್ ಬೆಂಗಾಲ್ ಕೇಸಲ್ಲಿ ಹಬೀಬುಲ್ಲಾ ಕೇಸಲ್ಲಿ ಕೂಡ 1965ನಲ್ಲಿ ಅವರು ಚಾಲೆಂಜ್ ಮಾಡ್ತಾರೆ ಹೈಕೋರ್ಟ್ನಲ್ಲಿ. ಕೋಲ್ಕತ್ತಾ ಹೈಕೋರ್ಟ್ ಕೂಡ ಡೈರೆಕ್ಷನ್ಸ್ ಅನ್ನು ಕೊಡ್ತವೆ. ಹಾಗಾಗಿ ಕಾನೂನಾತ್ಮಕವಾಗಿ ನಮಗೆ ಆಪ್ಷನ್ ಇದ್ದಾಗ ನಾವು ಸುಮ್ಮನೆ ಗಲಾಟೆ ಮಾಡುವಂಥದ್ದು, ಮುಂದೆ ಅಡ್ಡ ಹಾಕುವಂಥದ್ದು, ಇಟ್ ಸೆಂಡ್ಸ್ ರಾಂಗ್ ಸಿಗ್ನಲ್. ಇಲ್ಲ, ಸುಪ್ರೀಂ ಕೋರ್ಟ್ ಬಹಳಷ್ಟು ಭಾಗಗಳಲ್ಲಿ ಗವರ್ನರ್ಗಳಿಗೆ ನೀವು ಸಂಘರ್ಷಕ್ಕೆ, ರಾಜ್ಯ ಸರ್ಕಾರಗಳಿಗೆ ಸಂಘರ್ಷಕ್ಕೆ ಹೋಗಬಾರದು, ಸಂಘರ್ಷ ಮಾಡುವಂತ ಕೆಲಸ ಅವರು ಗವರ್ನರ್ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿಷಯದಲ್ಲಿ ಹೇಳಿ. ಸುಪ್ರೀಂ ಕೋರ್ಟ್ ಡಿಸಿಷನ್ ನೀವು ತಮಿಳುನಾಡು ಗವರ್ನರ್, ಕೇರಳ ಗವರ್ನರ್ ಎಲ್ಲಾ ವಿಷಯದಲ್ಲಿ ಎಲ್ಲಾ ಸಮಯದಲ್ಲಿ ಹೇಳಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ತನ್ನ ತಪ್ಪನ್ನ ಮುಚ್ಚಾಕೊಳ್ಳೋಕೋಸ್ಕರ ಇವತ್ತು ಗವರ್ನರ್ ಬಾಯನ್ನ ಕಟ್ಟಾಕಿ ಬಿಜೆಪಿ ಕಾರ್ಯಕರ್ತನಾಗಿ ಮಾಡಿದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಜಂಟಿ ಅಧಿವೇಶನ ಭಾಷಣ ಮಾಡ್ಲಿಕ್ಕೆ ಹಂಸರಾಜ್ ಭಾರದ್ವಾಜ್ ಅವರು ಬಂದ್ರು. ಆಗ UPA ಸರ್ಕಾರ ಮಾಡ್ಲಿಲ್ಲ. ಬಂದು ಅವರು ಇದನ್ನ ಓಪನ್ ಮಾಡ್ಲಿಕ್ಕೆ ಹಿಂಗೆ ಹೋದ್ರೆ ಅಷ್ಟು ಯಾರೊಬ್ರು ಮಾತಾಡಿದ್ರು ಅಂತೇಳಿ ಹಿಂಗೆ ನೋಡಿದ್ರು, ಹಿಂಗೆ ಮುಚ್ಚಿದ್ರು, ಹೊರಟ್ರು. ಒಂದು ಪದ ಕೂಡ ಆಡಲಿಲ್ಲ. ನಾವು ಬಿಜೆಪಿ ಸರ್ಕಾರ ಅವ್ರ ಬಗ್ಗೆ ಗಲಾಟೆ ಮಾಡಲಿಲ್ಲ. ಹಿಂಗೆ ಪುಡಿ ರೌಡಿಗಳ ತರ ಅಡ್ಡ ಬಂದು ನಿಂತ್ಕೊಂಡು ರಾಜ್ಯದ ಹಿತ ಇಲ್ಲ ನಿಮಗೆ. ಬಿಜೆಪಿಗೆ ರಾಜ್ಯದ ಹಿತ ಗೊತ್ತಿಲ್ಲ, ರೈತರ ಹಿತ ಗೊತ್ತಿಲ್ಲ, ಕನ್ನಡಿಗರ ಹಿತ ಗೊತ್ತಿಲ್ಲ, ಸ್ವಾಭಿಮಾನ ಇಲ್ಲ ಬಿಜೆಪಿಗರಿಗೆ. ಏನ್ ಮಾಡ್ತೀರಾ ನೀವು? ಬರೀ ಗುಲಾಂಗಿರಿ ಮಾಡ್ತೀರಾ, ನಾಗಪುರ ಗುಲಾಂಗಿರಿ ಮಾಡ್ತೀರಾ ಬಿಟ್ರೆ. ಲಾಸ್ಟ್ ರಿಯಾಕ್ಷನ್ ಒಂದು, ದಿಸ್ ಇಸ್ ಮೋಸ್ಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಸಂಸದೀಯ ಇತಿಹಾಸದಲ್ಲಿ ಇಂಥ ಒಂದು ಡೆವಲಪ್ಮೆಂಟು ಕರ್ನಾಟಕದ ಮಟ್ಟಿಗೆ ಅನ್ಫಾರ್ಚುನೇಟ್. ಒಂದು ರಾಜಭವನ ಮತ್ತು ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಬರುವ ದಿನಗಳಲ್ಲಿ ಈ ಘಟನೆ ಕಾರಣ ಆಗುತ್ತೆ ಮತ್ತು ದೊಡ್ಡ ಪ್ರಮಾಣದ ದೊಡ್ಡ ಸಂಘರ್ಷದ ಸ್ವರೂಪ ಪಡ್ಕೊಳ್ಳುತ್ತೆ. ಇದು ಕರ್ನಾಟಕದ ಮಟ್ಟಿಗೆ ಬೇಡವಾಗಿತ್ತು, ಸರ್ಕಾರಕ್ಕೂ ಬೇಡವಾಗಿತ್ತು, ರಾಜ್ಯಪಾಲರಿಗೂ ಬೇಡವಾಗಿತ್ತು. ಇಬ್ರು